ನಮಸ್ಕಾರ. ನನ್ನ ಹೆಸರು ರಾಜಾರೆಡ್ಡಿ ಅಪ್ಪ. ರಾಜಾರೆಡ್ಡಿ. ಓಕೆ ಅಣ್ಣ, ನಿಮ್ಗೊಂದು ಪ್ರಶ್ನೆ. ಹೇಳು. ಒಂದು ಅಂಗಡಿಯಲ್ಲಿ ಒಂದು ಹುಡುಗ 1,000 ರೂಪಾಯಿ ಕದ್ದು ಬಿಡ್ತಾನೆ. ಅದೇ ಅಂಗಡಿಯಲ್ಲಿ ಹೋಗಿ ಇವನು 500 ರೂಪಾಯಿ ಇಟ್ಕೊಂಡು 500 ರೂಪಾಯಿಗೆ ಐಟಮ್ ಪರ್ಚೇಸ್ ಮಾಡ್ಬಿಡ್ತಾನೆ. ಅವನ ಅಂಗಡಿ ಅವ್ನಿಗೆ ಎಷ್ಟು ಲಾಸ್ ಆಯ್ತಾನ? 500 ರೂಪಾಯಿ. ಹೆಂಗಣ್ಣ? 1000 ರೂಪಾಯಿ ಕದ್ದು ಬಿಟ್ಟಿರ್ತಾನೆ. 1000 ರೂಪಾಯಿ ಕದ್ದಿರ್ತಾನೆ, 1000 ರೂಪಾಯಿ ವ್ಯಾಪಾರ ಮಾಡಿರ್ತಾನೆ. ಅವನದೇ ದುಡ್ಡಲ್ವಾ ಅದು? ಏನ್ ಮಾಡೋದು ಅವನು? ಹೊಟ್ಟೆಪಾಡು ಅವನು ಕಳ್ತನ ಮಾಡ್ಬೇಕಂತ ಬಂದಿದ್ದು. ಇನ್ನು ಏನ್ ಮಾಡಕ್ಕಾಗತ್ತೆ? ಅವನು ಎಲ್ಲಿ ಹೋದ್ರೆ ಕೆಲಸ ಸಿಕ್ಕಲ್ಲ, ಹಂಗೆ ಹಿಂಗೆ ಎಲ್ಲ ಆಯ್ತಲ್ವಾ. ಈ ಗೌರ್ಮೆಂಟ್ ಬೇರೆ ಅಲ್ಲ. ಈಗ ಅಂಗಡಿಗೆ ಲಾಸ್ ಎಷ್ಟು ಅಂತ? ಅಂಗಡಿಗೆ 1000 ರೂಪಾಯಿ. 1000 ರೂಪಾಯಿ ಅವನದೇ ಅದು. 1000 ರೂಪಾಯಿ ಆಗಿದೆ ಅಂದ್ರೆ 1,500,000 ಹೋದಂಗಾಯ್ತು. ಇವ್ರು ಕೇಳ್ತೀನಿ. ಅಣ್ಣ ನಮಸ್ತೆ. ಕೃಷ್ಣಪ್ಪ. ಏನ್ ಮಾಡ್ತಾ ಇದ್ರಣ್ಣ ತಾವು? ಏನ್ ಕೆಲಸ ಇಲ್ಲ, ಸುಮ್ಮನೆ ಪರವಾಗಿಲ್ಲ, ತೊಂದರೆ ಇಲ್ಲ. ಅಲ್ಲ, ಈ ವಯಸ್ಸಲ್ಲಿ ತಾನೇ ಆರಾಮಾಗಿರ್ಬೇಕು. ಹೌದು. ಓಕೆ ಅಣ್ಣ, ಒಂದು ಅಂಗಡಿಯಿಂದ ಒಂದು ಹುಡುಗ 1,000 ರೂಪಾಯಿ ಕದ್ದು ಬಿಡ್ತಾನೆ. 500 ರೂಪಾಯಿ ಇಟ್ಕೊಂಡು ಮತ್ತೆ 500 ರೂಪಾಯಿ ತಗೊಂಡೋಗ ಅದೇ ಅಂಗಡಿಯಲ್ಲಿ 500 ರೂಪಾಯಿಗೆ ಐಟಮ್ನ ಪರ್ಚೇಸ್ ಮಾಡ್ಬಿಡ್ತಾನೆ. ಓಕೆನಾ? ಅಂಗಡಿ ಅವ್ನಿಗೆ ಎಷ್ಟು ಲಾಸ್ ಆಯ್ತು? 1,500,000 ಲಾಸ್ ಆಯ್ತು. ಹೆಂಗಣ್ಣ? ಹೆಂಗೆ 1,000 ರೂಪಾಯಿ ತಗೊಂಡ, 500 ರೂಪಾಯಿ ಮತ್ತೆ ತಗೊಂಡು ಕೊಟ್ಟ. 1,500,000 ಲಾಸ್ ಆಯ್ತಲ್ಲ. ಮೆಟೀರಿಯಲ್. ಸರಿ ಅಣ್ಣ, ನೀವು ಲೆಕ್ಕ ಹಾಕ್ತಾರೆ. ಅಣ್ಣ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ದಾಮೋದರ್. ದಾಮೋದರ್. ಏನ್ ಮಾಡ್ತಾ ಇದೀರಾ ತಾವು? ನಾವೆಲ್ಲ ರಿಟೈರ್ಡ್. ಓಕೆ ಅಣ್ಣ, ನಿಮ್ಗೂ ಸೇಮ್ ಪ್ರಶ್ನೆ. ಒಂದು ಹುಡುಗ 1,000 ರೂಪಾಯಿ ಕದ್ದು ಬಿಡ್ತಾನೆ ಅಂಗಡಿಯಿಂದ. 500 ರೂಪಾಯಿ ಜೋಬಲ್ಲಿ ಇಟ್ಕೊಂಡು ಮತ್ತೆ 500 ರೂಪಾಯಿಗೆ ಹೋಗಿ ಪರ್ಚೇಸ್ ಮಾಡ್ತಾನೆ. ಹೌದು. ಅಂಗಡಿ ಅವ್ನಿಗೆ ಎಷ್ಟು ಲಾಸ್ ಆಯ್ತಣ್ಣ? ಅಂಗಡಿ ಅವ್ನಿಗೆ 500 ರೂಪಾಯಿ ಲಾಸ್ ಆಯ್ತು. 500? ಹೆಂಗಣ್ಣ? 1000 ರೂಪಾಯಿ ಒಂದೇ ಅಲ್ವಾ ಅದು? 1000 ರೂಪಾಯಿ ಒಂದಾದ್ರು ಅವ್ನು ಹೋಗಿದ್ದ ದುಡ್ಡು ಹೋಯ್ತು. ಈಗ ಅವ್ನು ವ್ಯಾಪಾರ ಆಗಿದ್ದು 500 ರೂಪಾಯಿ ಆಯ್ತು ಅಷ್ಟೇ. 500 ರೂಪಾಯಿ ಇವ್ನು ಇಟ್ಕೊಂಡಿಲ್ಲ, ಇವ್ನು ಇಟ್ಕೊಂಡ್ಬಿಟ್ಟವನಲ್ಲ. ಯಾರು ಅವನು ಕದ್ದವನು 500 ರೂಪಾಯಿ ಇಟ್ಕೊಂಡು 500 ರೂಪಾಯಿ ವ್ಯಾಪಾರ ಮಾಡ್ಬಿಟ್ಟವನು ಅಷ್ಟೇ. ಹೌದು, ವ್ಯಾಪಾರ. ಮತ್ತೆ ಅದು ಐಟಮ್ ದುಡ್ಡು ಅವನದೇ ಅಲ್ವಾ? 500 ರೂಪಾಯಿ ಕದ್ದಿದ್ದು ಅದೇ ಅವ್ನು ವಾಪಸ್. ಈಗ ಅವ್ನು ಕದ್ದು ಅವ್ನು ಜೋಬಲ್ಲಿ ಇಟ್ಕೊಂಡು ಅವ್ನು ಸ್ವಂತ ದುಡ್ಡು ಆಗೋಯ್ತು. ಅಂಗಡಿ ಒಂದಲ್ಲ, ಅಂಗಡಿ ಒಂದು ಜವಾಬ್ದಾರಿಯಿಂದ ಇರ್ಬೇಕಾಯ್ತು. ಅಂದ್ರೆ ಎಲ್ಲಿ ಜೋಪಾನ ಹೋಗಿ ಸಾಮಾನಲ್ಲಿ ಇಟ್ಟಿದ್ದ ಇಲ್ಲ ದುಡ್ಡಲ್ಲಿ ಇಟ್ಟಿದ್ದ ಅವ್ನು ಬಂದೋಬಸ್ತಲ್ಲಿದೆ, ಅವ್ನ ದುಡ್ಡು ಅವನದ್ದು ಇರ್ತಿತ್ತು. ಲಾಸ್ ಎಷ್ಟು ಅಂತೀರಾ ಅಂಗಡಿ? 500 ರೂಪಾಯಿ. 500 ಅಂತೀರಾ? ನಿಮ್ಗೆ ನೆಕ್ಸ್ಟ್ ನಿಮ್ ಪ್ರಶ್ನೆ ಸರ್. ನಮಸ್ತೆ. 1000 ರೂಪಾಯಿ. ಸರ್ ತಮ್ಮ ಹೆಸರು ಹೇಳಿ. ಹರೀಶ್. ಹರೀಶಾ. ಓಕೆ, ನಿಮ್ಗೂ ಸೇಮ್ ಪ್ರಶ್ನೆ. ಒಂದು ಅಂಗಡಿಯಲ್ಲಿ ಒಂದು ಹುಡುಗ 1000 ರೂಪಾಯಿ ಕದ್ದು ಬಿಡ್ತಾನೆ. 500 ರೂಪಾಯಿ ಐಟಮ್ ತಗೋತಾನೆ ಅದೇ ದುಡ್ಡಲ್ಲಿ. 500 ರೂಪಾಯಿ ಯೂನಿಟ್ ಕೊಡ್ತಾನೆ. ಅಂಗಡಿ ಅವ್ನಿಗೆ ಎಷ್ಟು ಲಾಸ್ ಆಯ್ತು? 1,000 ರೂಪಾಯಿ ಲಾಸ್ ಆಯ್ತು. ಹೆಂಗಂತೀರಾ? ಈಗ 1000 ರೂಪಾಯಿ ಕದ್ದಿದ್ದ ಅಂಗಡಿ ಅವ್ನ ಕರೆಕ್ಟಾ? 500 ಇಟ್ಕೊಂಡ, 500 ರೂಪಾಯಿ ಐಟಮ್ಸ್ ತಗೊಂಡ. 500 ರೂಪಾಯಿ ಐಟಮ್ಸ್ ತಗೊಂಡು ಇವನ ಹತ್ರ 500 ಇದೆಯಾ? ಅವ್ನಿಗೆ 500 ಕೊಟ್ಟ, 500 ರೂಪಾಯಿ ಐಟಮ್ಸ್ ಪರ್ಚೇಸ್ ಮಾಡಿದ್ನಲ್ಲ. ಆದ್ರೂ 1,000 ರೂಪಾಯಿ ಲಾಸ್. 1000 ರೂಪಾಯಿ ಲಾಸ್ ಅಂತೀರಾ? ಪಕ್ಕನಾ? ಪಕ್ಕ. ಅದೇನಾ ಆನ್ಸರ್? ಹೌದು. 500 ಅವ್ನು ವಾಪಸ್ ಹೋಯ್ತು ಅಂತೀರಾ? ಅದು ಬಿಡಿ, ಸಾಮಾನು ತಗೊಂಡಿದ್ದಾನೆ 500 ಕೊಟ್ಟಿದ್ದಾನೆ. ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ. ಈಗ ನೋಡಿ, ಈಗ ನೀವು ಲೆಕ್ಕ ಹಾಕ್ಬೇಕಾಗಿರೋದು. ಒಬ್ಬ 1,500 ರೂಪಾಯಿ ಅಂದ್ರು ನಾವು ಕರೆಕ್ಟ್ ಅಂದ್ವಿ. ಕರೆಕ್ಟ್ ಅಲ್ವಾ? ಇದ್ರಲ್ಲಿ ಯಾವ್ದು ಕರೆಕ್ಟ್ ಅಂತ ಈಗ ನೀವು ಡಿಸೈಡ್ ಮಾಡಿ. 1000 ರೂಪಾಯಿ ಅಂತ ಇವ್ರು ಹೇಳ್ತಾ ಇದ್ರೆ, ಇವ್ರ ಪ್ರಕಾರ ಇದು ಕರೆಕ್ಟ್ ಇದೆ ನಂಗೆ ತಿಳಿದಾಗೆ. ಕರೆಕ್ಟ್ ಅಲ್ವಾ? ನೀವು ಹೇಳ್ತಾರೆ ನಿಮ್ದು ಕರೆಕ್ಟ್ ಆಗಿದೆ ಲಾಸ್. ಯಾಕಂದ್ರೆ 500 ರೂಪಾಯಿ ಅವ್ನಿಗೆ ವಾಪಸ್ ಕೊಟ್ಬಿಟ್ಟ. 500 ರೂಪಾಯಿಗೆ ಮಾತ್ರ ಅವ್ನು ತಗೊಂಡಿರೋದು. ಅಲ್ಲಿಗೆ ಲಾಸು ಅಂಗಡಿ ಅವನಿಗೆ 1,000 ಲಾಸ್ ಅಂತೀರ. ಕರೆಕ್ಟಾ? ಕರೆಕ್ಟ್. ಇದು ನೋಡಿ, ಆಕ್ಚುಲಿ ಈಗ ಹಂಗೆ ನೋಡಕ್ ಹೋದ್ರೆ 1,500 ರೂಪಾಯಿ ಅಲ್ಲ ಲಾಸು, 1,000 ರೂಪಾಯಿ ಲಾಸು ಅಂತ ನನ್ ತಿಳಿದ ಪ್ರಕಾರ ಅಲ್ವಾ? ಓಕೆ ಅಣ್ಣ, ಸೂಪರ್. ನೋಡಿ, 1,000 ರೂಪಾಯಿ ಹೇಳ್ತಾರೆ ಇವರು, 1,000 ರೂಪಾಯಿ ಲಾಸ್ ಅಂತೀರಾ? ಎಲ್ಲ ತಿರುಗ್ಬಿಟ್ರಿ ಈಗ. ಎಲೆಕ್ಷನ್ ತರ ಆಗೋಯ್ತು. ಮಾತಾಡ್ತಾರೆ. ನಮಸ್ಕಾರ. ತಮ್ಮ ಹೆಸರು? ರಾಮಚಂದ್ರ. ಓಕೆ, ಏನಿಲ್ಲ ಸರ್, ಒಂದು ಪ್ರಶ್ನೆ ನಿಮಗೆ. ಒಂದು ಹುಡುಗ 1,000 ರೂಪಾಯಿ ಕದ್ದು ಬಿಡ್ತಾನೆ ಒಂದು ಅಂಗಡಿಯಲ್ಲಿ. ಅದೇ ಅಂಗಡಿಯಲ್ಲಿ 500 ರೂಪಾಯಿ ಯೂನಿಟ್ ಇಟ್ಕೊಂಡು 500 ರೂಪಾಯಿ ಐಟಮ್ಸ್ ತಗೊಂಡ್ಬಂದ್ಬಿಡ್ತಾನೆ ಅಲ್ಲಿಂದ. ಸೊ ಎಷ್ಟು ಲಾಸ್ ಆಯ್ತು? 1,000 ರೂಪಾಯಿ ಕದ್ದು ಬಿಟ್ಟಿರ್ತಾನೆ, 500 ರೂಪಾಯಿ ಯೂನಿಟ್ ಇಟ್ಕೊತಾನೆ, ಮತ್ತೋಗ ಅದೇ ಅಂಗಡಿಯಲ್ಲಿ 500 ರೂಪಾಯಿ ಐಟಮ್ಸ್ ತಗೊಂಡ್ಬರ್ತಾನೆ. ಅಂಗಡಿಯಲ್ಲಿ ಎಷ್ಟು ಲಾಸ್ ಆಯ್ತು? 500 ರೂಪಾಯಿ. 500 ಲಾಸ್ ಅಂತಾನೆ? ಇಲ್ಲ ನೋಡಿ ಸರ್, ಯೋಚನೆ ಮಾಡಿ. 1,000 ರೂಪಾಯಿ ಅವಂದೇ. ಐಟಮ್ ಎತ್ಕೊಂಡ್ಬಿಟ್ಟು 500 ರೂಪಾಯಿ ಯೂನಿಟ್. ಅಲ್ಲಿ 1,000 ರೂಪಾಯಿ ಲಾಸ್ ಆಯ್ತು. 1,000 ರೂಪಾಯಿ ಅಂತೀರಿ ಹಿಂಗೆ? 1,000 ರೂಪಾಯಿ ತಂದ್ಬಿಡ್ತಾನೆ, ಮತ್ತೆ ತಿರುಗಿ ಹೋಗಿ 500 ರೂಪಾಯಿ ತರ್ತಾನಲ್ಲ. ಏನಾಯ್ತು ಅಂತೀರಾ? ಹೇಳಿ ಅಷ್ಟೇ ಅಂತೀರಾ? 1,000 ರೂಪಾಯಿನ ಲಾಸು? ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಹೇಳಿ. ಮಾನಸ. ಏನ್ ಮಾಡ್ತಾ ಇದ್ದೀರಾ? ನಾನು ಚಾರ್ಟೆಡ್ ಅಕೌಂಟೆಂಟ್. ಹೌದಾ? ಒಳ್ಳೆಯವ್ರು ಸಿಕ್ಕಿದ್ದಾರೆ. ಓಕೆ, ನಿಮ್ಗೊಂದು ಅಕೌಂಟಿಗೆ ನಿಮ್ಗೊಂದು ಲೆಕ್ಕ ಕೊಡ್ತೀನಿ. ನಮಗೂ ಐಡಿಯಾ ಇಲ್ಲ ಆಕ್ಚುಲಿ, ನನಗೂ ಪಕ್ಕ ಕನ್ಫರ್ಮ್ ಇದೆ. ಒಂದು ಅಂಗಡಿ ಅವನ ಹತ್ರ ಒಬ್ಬರು 1,000 ರೂಪಾಯಿ ಕದ್ಬಿಡ್ತಾನೆ. ಅಂಗಡಿ ಹತ್ರ 1,000 ಕದ್ಬಿಡ್ತಾನೆ. 500 ರೂಪಾಯಿ ಯೂನಿಟ್ ಇಟ್ಕೊಂಡು ಅದೇ ಅಂಗಡಿಯಲ್ಲಿ 500 ರೂಪಾಯಿ ಐಟಮ್ಸ್ನ ಪರ್ಚೇಸ್ ಮಾಡ್ತಾನೆ. ಇದೇ ಹುಡುಗ ಅವ್ನಿಗೆ ಎಷ್ಟು ಲಾಸ್ ಆಯ್ತು? ಅಂಗಡಿ ಅವ್ನಿಗೆ 1,000 ಲಾಸ್ ಆಯ್ತು ಸರ್. ಹಿಂಗೆ ಹೋಗಿದ್ದು ದುಡ್ಡು ಇನ್ನೊಂದು 500 ಪರ್ಚೇಸ್ ಮಾಡಿದ್ರೆ ಅದು ಎಕ್ಸ್ಟ್ರಾ ಬರ್ತಾ ಇತ್ತಲ್ವಾ? ಓಕೆ, 1,000 ಹೋಗಿದೆ. 1,000 ಹೋಗಿದೆ ಒಂದು, ಆಯ್ತಾ? ಆಲ್ರೆಡಿ ಹೋಗಿದೆ. ಇನ್ನೊಬ್ರು ಇವಾಗ ಅವರೇ ಇನ್ನೊಂದ್ಸತಿ ಬಂದು ಪರ್ಚೇಸ್ ಮಾಡಿದ್ರೆ 500 ಎಕ್ಸ್ಟ್ರಾ ಬರ್ತಾ ಇತ್ತಲ್ಲ. ಇವ್ರು 1,000 ಕಳ್ಕೊಂಡ್ರು, ಮತ್ತೆ 500 ಅವ್ರು ಕೊಟ್ಟಿದ್ದು ಕಳ್ಕೊಂಡಂಗೆ. ಅಲ್ಲಿಗೆ ಎಷ್ಟು ಲಾಸ್ ಆಯ್ತು? 1,500 ಆಯ್ತು. ಸೂಪರ್. ಥ್ಯಾಂಕ್ ಯು.